ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ನಾವು ನಿಮ್ಮನ್ನ ಎಲ್ಲಿ ಕರ್ಕೊಂಡಿದ್ದೀವಿ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕ್ ಬೇರೆ ಯಾವುದೂ ಅಲ್ಲ, ನಮ್ಮ ನಾಗರಹೊಳೆ. ಬನ್ನಿ ನಾಗರಹೊಳೆನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ. ನಾವೀಗ ನಾಗರಹೊಳೆ ಫಾರೆಸ್ಟ್ನ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಬಂದ ತಕ್ಷಣ ನಮ್ಗೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಲ್ಲಿ ನಮಗೆ ಒಂದು ಗೇಟ್ ಪಾಸ್ ತೊಗೊಬೇಕು. 1 hour ವ್ಯಾಲಿಡಿಟಿ ಇರುತ್ತೆ ಅಷ್ಟೇ. 1 hour ಒಳಗೆ ನಾವು ಎಂಟ್ರಾಗಿ ಎಕ್ಸಿಟ್ ಆಗಿಬಿಡ್ಬೇಕು ಈ ಫಾರೆಸ್ಟ್ನ ಓಡಿಸ್ಕೊಂಡು. 30 km/h ಮಾತ್ರ ಓಡಿಸ್ಬೇಕು, ಇಲ್ಲಾಂದರೆ 1,000 ರೂಪಾಯಿ ಫೈನ್ ಹಾಕ್ತಾರಂತೆ. ಬನ್ನಿ ಹೋಗಿ ಫಾರೆಸ್ಟ್ ಒಳಗೆ ಹೋಗ್ಬಿಟ್ಟು ಯಾರೋ ಪ್ರಾಣಿ ಗಿಣಿ ಸಿಗುತ್ತಾ ಹೋಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಬೆಳಗಿನ ಜಾವ 4 ಗಂಟೆ ನಾಗರಹೊಳೆ ಸಫಾರಿಗೆ ಹೋಗ್ತಾ ಇದೀವಿ. ಸೊ 5 ಗಂಟೆ ಅಷ್ಟರಲ್ಲಿ ಇರಬೇಕು. 5:15 ಸಫಾರಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀವಿ ಎಲ್ಲಿಗೆ ಹೋಗ್ಬೇಕು, ಪ್ರೈಸ್ ಎಷ್ಟು. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ, ಸಖತ್ ಕೋಲ್ಡು ಇದೆ. ಬೆಳಗಿನ ಜಾವ 5 ಗಂಟೆ ನಾಗರಹೊಳೆ ಚೆಕ್ ಪಾಯಿಂಟ್ ಬಂದಿದ್ದೀವಿ. 5:15 ಸಫಾರಿ ಸ್ಟಾರ್ಟ್ ಆಗುತ್ತೆ, ಕಾಯ್ತಾ ಇದೀವಿ. ಇದೇ ನಾಗರಹೊಳೆ ಚೆಕ್ ಪಾಯಿಂಟ್. ಆಕ್ಚುಲಿ ನೀವು ಇಲ್ಲಿ ಬರ್ಬೇಕು, ಎಕ್ಸಾಕ್ಟ್ಲಿ ನಿಂಚಿ ಗೇಟ್ ಅಂತ, ನಿಂಚಿ ಗೇಟ್ ಪೋಸ್ಟ್ ಅಂತ. ಇಲ್ಲಿ ಬರಬೇಕು ಸಫಾರಿ ಸ್ಟಾರ್ಟ್ ಆಗೋಕ್ಕೆ. 2 ಕಡೆ ಇದೆ. ಇದೊಂದು ಪಾಯಿಂಟು ಮತ್ತು ಇನ್ನೊಂದು ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಆಗ್ತೀವಿ ಆ ಪಾಯಿಂಟು. ಅವು 2 ಪಾಯಿಂಟಿಂದನೂ ಸಫಾರಿ ಸ್ಟಾರ್ಟ್ ಆಗುತ್ತೆ. ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಗೊತ್ತಿಲ್ಲ ಸಿಗುತ್ತೋ ಸಿಗೋ ಪ್ರಾಣಿ, ಬಟ್ ಎಕ್ಸ್ಪೀರಿಯನ್ಸ್ ಓಪನ್ ಮೈಂಡಾಗಿ ಹೋಗ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವೇನಾದ್ರು ನಾಗರಹೊಳೆ ಜೀಪ್ ಸಫಾರಿಗೆ ಬರ್ಬೇಕಂದ್ರೆ 2 ತರ ಸಫಾರಿಗಳಿದೆ. ಒಂದು ಜೀಪ್ ಸಫಾರಿ, ಇನ್ನೊಂದು ಬಂದ್ಬಿಟ್ಟು ಬಸ್ದು. ಬಸ್ ಅವರು ಗೌರ್ಮೆಂಟ್ ಅವರು ಆರ್ಗನೈಸ್ ಮಾಡ್ತಾರೆ. ಜೀಪ್ ಸಫಾರಿ ಬಂದ್ಬಿಟ್ಟು ಪ್ರೈವೇಟ್ ಅವರು ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಾರೆ ಗೌರ್ಮೆಂಟ್ ಅವ್ರ ಜೊತೆ. ಸೊ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಜೀಪ್ ಸಫಾರಿ ಬುಕ್ ಮಾಡೋದು. ನಾನು ಎಲ್ಲೋಗಿ ಬುಕ್ ಮಾಡಬೇಕು ಅಂತ ಎಲ್ಲ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಪ್ರೈಸ್ ಎಲ್ಲ ಏನಿದೆ, ಎಷ್ಟಿದೆ ಅಂತ ಎಲ್ಲ ಕೊನೆಯಲ್ಲಿ ಹೇಳ್ತೀವಿ. ನೋಡ್ತಾರೆ ಈ ವಿಡಿಯೋ ಮಾತ್ರ ಸಖತ್ ಮಜಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಫ್ರೆಶ್ ಗಾಳಿ ಕುಡಿ ಎಷ್ಟೊಂದು ದಿನ ಆಗಿತ್ತು. ಹುಡುಕ್ತಾ ಇದೀವಿ, ಬರೀ 1 ದಿನ ಮಾತ್ರ ಸಿಕ್ಕಿದೆ. ಬಟ್ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಮಾತ್ರ. ಇನ್ನೂ ಸ್ಟಾರ್ಟ್ ಆಗಿದೆ, ನೋಡ್ಬೇಕು. ವಾಟರ್ ಸೋರ್ಸ್ ಇದೆ ಇಲ್ಲಿ. ಮೋಸ್ಟ್ಲಿ ಎಲ್ಲ ಪ್ರಾಣಿಗಳು ಬರ್ತವೆ ಬೆಳಗಿನ ಜಾವ ನೀರಿಗೆ ಕುಡಿಯೋಕ್ಕೆ. ಸೊ ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಆದರೆ ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ಲ. ಕಾಡು ಕೋಳಿ ಇದೆ ನೋಡಿ, ಹೆಣ್ಣುಗೊಂಡು 2 ಪುಡುಪು ಬಿಡೋದು ಓಡೋಯ್ತು. ಏನೇನು ಕಾಣಿಸ್ತಾ ಶಾವದಿಂದ ಒಂದು ಬೈಸನ್ ಕಾಣಿಸ್ತು ಅಷ್ಟೇ. ಬೈಸನ್ನು ಅದ್ಬಿಟ್ಟು ಇನ್ನೇನು ಕಾಣಿಸಿಲ್ಲ. ತುಂಬ ವಾಟರ್ ರಿಸೋರ್ಸ್ ಇದೆ ನಾಗರಹೊಳೆಯಲ್ಲಿ. ವಾಟರ್ ರಿಸೋರ್ಸ್ ಹತ್ರ ಎಲ್ಲ ಬರ್ತಾ ಇದ್ದೀವಿ ನೋಡಿಕೊಂಡು. ಫುಲ್ಲು ಕಾಣಿಸ್ತಾ ಇಲ್ಲ ಅದು. ಬೇರೆ ಪ್ರಾಣಿಗಳೆಲ್ಲ ಕಮ್ಮಿನೇ. ಮೈ ಗಾಡ್, ಕೊನೆಗೂ ಒಂದು ಆನೆ ಸ್ಪಾಟ್ ಆಯಿತು.
ಒಂಟಿ ಸಲಗ ಅನ್ಸುತ್ತೆ, ಹಿಂದಿ ನಿಂತ್ಕೊಂಡಿದೆ. ಸೊ ನೋಡಿದ್ರಲ್ಲ, ನಾಗರಹೊಳೆ ನ್ಯಾಷನಲ್ ಪಾರ್ಕಲ್ಲಿ ಎಷ್ಟೊಂದು ಥರ ಪ್ರಾಣಿ ನೋಡಿದ್ವಿ. ನಾವು ತುಂಬ ಲಕ್ಕಿ ಅಂತ ಹೇಳಬೇಕು, ಬಿಕಾಸ್ ತುಂಬ ರೇರ್ ಅಂತೆ ಹುಲಿಗಳು ಮತ್ತು ಚಿರತೆಗಳನ್ನ ಸ್ಪಾಟ್ ಮಾಡೋದು. ನಮಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು ಎಷ್ಟು ದೊಡ್ಡದಿದೆ ಗೊತ್ತಾ, ನಾಗರಹೊಳೆ 843 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಿದೆ. ಅದು ನಾವು ನೋಡಿರೋದು ಬರೀ 25 ಇಲ್ಲ 30 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ. ಇಲ್ಲಿ 135 ಹುಲಿಗಳಿವೆ ಮತ್ತು 1000ಕ್ಕೂ ಹೆಚ್ಚು ಆನೆಗಳಿವೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇನ್ನೊಂದು ಪ್ರೈಸ್ ಬಗ್ಗೆ ಹೇಳ್ಬೇಕಲ್ಲ, ಪ್ರೈಸ್ ಬಂದ್ಬಿಟ್ಟು ನೀವೇನಾದ್ರು ಜೀಪ್ ಸಫಾರಿ ಹೋದರೆ junglelodges.in ಹೋಗ್ಬಿಟ್ಟು ಬುಕ್ ಮಾಡಬೇಕು. 2200 rupees per person. ಇಲ್ಲಾಂದರೆ ಬಸ್ಸಲ್ಲಿ ಕೂಡ ಹೋಗ್ಬೋದು, ಗೌರ್ಮೆಂಟ್ ಬಸ್ಸಲ್ಲಿ. ಅದಕ್ಕೆ 500 ರೂಪಾಯಿ per person ತಗೊಳ್ತಾರೆ. ಸೊ ಹೇಗಿತ್ತು, ಮಜಾ ಆಯ್ತಲ್ಲ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್. ನಮಗಂತೂ ಸಖತ್ ಖುಷಿ ಆಯಿತು. ಸೊ ಸಿ ನಾವು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು.